ಸ್ವಾಮಿ ವಿವೇಕಾನಂದರು ಭಾರತದ ಮಹಾನ್ ತಾತ್ವಿಕರು ಹಾಗೂ ಧಾರ್ಮಿಕ ನಾಯಕರಾಗಿದ್ದರು. ಅವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ಅವರು 1863ರ ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಅವರಲ್ಲಿ ಆತ್ಮಚಿಂತನೆಯೂ ಜಾಸ್ತಿ ಇತ್ತು ಮತ್ತು ಧಾರ್ಮಿಕ ವಿಚಾರಗಳತ್ತ ಆಕರ್ಷಣೆ ಇತ್ತು. ಅವರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ವಿವೇಕಾನಂದರು ಪಶ್ಚಿಮ ಜಗತ್ತಿಗೆ ಭಾರತೀಯ ತಾತ್ವಿಕತೆಯನ್ನು ಪರಿಚಯಿಸಿದ ಪ್ರಮುಖ ವ್ಯಕ್ತಿ. 1893ರಲ್ಲಿ ಅಮೆರಿಕದ ಶಿಕಾಗೋ ನಗರದಲ್ಲಿ ನಡೆದ ವಿಶ್ವಧರ್ಮ ಮಹಾಸಭೆಯಲ್ಲಿ ಅವರು ನೀಡಿದ ಭಾಷಣ ಬಹುಮಾನ್ಯವಾಗಿದ್ದು, ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಎಂಬ ಉಪೋದ್ಘಾತದಿಂದ ಪ್ರಾರಂಭಿಸಿದ ಭಾಷಣವು ವಿಶ್ವದ ಗಮನ ಸೆಳೆದಿತು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಮತ್ತು ಮಿಷನ್ ಅನ್ನು ಸ್ಥಾಪಿಸಿ ಸಮಾಜ ಸೇವೆಯ ಮೂಲಕ ಧರ್ಮವನ್ನು ಜೀವನದ ಭಾಗವನ್ನಾಗಿ ಮಾಡಿದರು. ಯುವಕರಿಗೆ ನೈತಿಕತೆ, ಶಾರೀರಿಕ ಶಕ್ತಿ ಹಾಗೂ ಆತ್ಮವಿಶ್ವಾಸದ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. 1902ರ ಜುಲೈ 4ರಂದು ಅವರು 39ನೇ ವಯಸ್ಸಿನಲ್ಲಿ ಮಹಾಸಮಾಧಿಗೆ ಅಗಲಿದರು. ಅವರ ಆದರ್ಶಗಳು ಇಂದೂ ಸಹ ಜಗತ್ತಿನಾದ್ಯಂತ